ನೆಕ್ಸ್ಟ್ ರೈಟ್ ವರ್ಡ್ಗಳನ್ನು ಯೂಸ್ ಮಾಡಿ, ಅಂದರೆ ಪಾಸಿಟಿವ್ ವರ್ಡ್ಸ್ಗಳು. ನಿಮ್ಮ ಸುತ್ತಮುತ್ತ ಐ ಕ್ಯಾನ್ ಡೂ, ನಾನು ಮಾಡ್ತೀನಿ, ನನ್ನ ಕೈಲಿ ಸಾಧ್ಯ, ಇದ್ಯಾವ ಲೆಕ್ಕ, ಇದ್ಯಾವ KPSC ಎಕ್ಸಾಮ್, ಇದ್ಯಾವ UPSC ಎಕ್ಸಾಮ್, ಐ ಕ್ಯಾನ್ ಡೂ ಇಟ್. ಈ ಥರದಲ್ಲಿ ನಿಮ್ಮ ಸ್ಟ್ರೆಂತನ್ನು ಎಕ್ಸ್ಪೋಸ್ ಮಾಡುವಂಥ ವರ್ಡ್ಗಳನ್ನು ಎವ್ರಿ ಡೇ ನೀವು ಯೂಸ್ ಮಾಡಬೇಕು, ಬೇರೆಯವ್ರ ಬಗ್ಗೆನೂ ಯೂಸ್ ಮಾಡಬೇಕು. ನೀವು ಹೆಂಗೆ ಅಂದರೆ ಐ ಕ್ಯಾನ್ ಡೂ, ಶಿ ಕಾಂಟ್, ಇವು ತಪ್ಪಿದು. ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಹೇಳಿದ್ರು ನಿಮ್ಮ ಸಬ್ಕಾನ್ಷಿಯಸ್ಸಲ್ಲಿ ಅದೊಂದು ಕಾಂಟ್ ಅನ್ನೋ ಪದ ಉಳ್ಕೋತಾ ಇರತ್ತೆ. ಆಲ್ವೇಸ್ ಯೂಸ್ ಪಾಸಿಟಿವ್ ವರ್ಡ್ಸ್. ಜೊತೆಗೆ ಸೆಲ್ಫ್ ಅಫರ್ಮೇಷನ್. ನಿಮಗೆ ನೀವು ಯಾವಾಗಲೂ ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಅನ್ಸ್ಟಾಪಬಲ್, ಈ ಥರದಲ್ಲಿ ನುಗ್ಗುವಂಥ ಆ್ಯಟಿಟ್ಯೂಡ್ ಬೆಳೆಸ್ಕೋಬೇಕು. ಇದನ್ನು ಹೊರಗಡೆಯಿಂದ ನಾನು ಬಂದು ನಿನ್ನ ಕೈಲಿ ಸಾಧ್ಯ, ನಿನ್ನ ಕೈಲಿ ಸಾಧ್ಯ, ಎಷ್ಟು ದಿನ ಅಂತ ಹೇಳೋಕ್ಕೆ ಸಾಧ್ಯ? ಹೌ ಮೆನಿ ಡೇಸ್ ವಿ ಮೋಟಿವೇಟ್ ಯು? ಇನ್ಸೈಡ್ ಯುವರ್ ಮೋಟಿವೇಶನ್ ಬರಬೇಕು, ಸೆಲ್ಫ್ ಅಫರ್ಮೇಷನ್ ಬರಬೇಕು. ಜೊತೆಗೆ ಪವರ್ ಆಫ್ ವಿಜುವಲೈಸೇಷನ್. ಸಕ್ಸಸ್ ಬಗ್ಗೆ ಥಿಂಕ್ ಮಾಡಿರಿ, ನೀವು ಗೆದ್ದಿರೋದ್ರ ಬಗ್ಗೆ ಥಿಂಕ್ ಮಾಡಿ, ನೀವು ಪಡ್ಕೊಳ್ಳೋದ್ರ ಬಗ್ಗೆ ಥಿಂಕ್ ಮಾಡಿ. ಇಲ್ಲೊಂದು ವಿಚಿತ್ರವಾದ ಸ್ಟೋರಿ ಹೇಳ್ತೀನಿ ನಿಮಗೆ. ನಾಥನ್ ಶರನ್ಸ್ಕಿ ಅಂತ, ಇದೇನು ಭಾಳ ಜಮಾನ ಕಾಲದ ಸ್ಟೋರಿ ಅಲ್ಲ, ಜಸ್ಟ್ ಒಂದು 20-25 ವರ್ಷದ ಹಿಂದಿನ ಕತೆ ಒಂದು ಹೇಳ್ತಾ ಇದ್ದೀನಿ ನಿಮಗೆ. ಈ ಮನುಷ್ಯ 1948 ಹುಟ್ಟುವಂಥ ವ್ಯಕ್ತಿ. ಇಸ್ರೇಲಲ್ಲಿ ಹುಟ್ಕೋತಾರೆ. ರಷ್ಯಾದಲ್ಲಿ ಇವರು ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಟೀಸ್ಗೆ ಅಂತ ಓಡಾಡ್ತಾ ಇರ್ತಾರೆ. ರಷ್ಯಾದಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ರಷ್ಯನ್ಸ್ ಬಂದು ಆರ್ಮಿನವರು ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಬಿಕಾಸ್ ಇಸ್ರೇಲ್ ಅಮೇರಿಕಾ ಸಂಬಂಧ ಚೆನ್ನಾಗಿದೆ. ಇಸ್ರೇಲ್ನ ವ್ಯಕ್ತಿಯೊಬ್ಬ ಬಂದು ರಷ್ಯಾದಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ಇವನು ಮೇ ಬಿ ಅಮೇರಿಕಾದ ಗೂಢಚರ್ಯೆ ಇರ್ಬೋದು ಅಂತ ಇವನ್ನ ಎತ್ತಾಕೊಂಡಾಗ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಅದು ಅಮೇರಿಕನ್ ಸ್ಪೈ ಅಂದರೆ ಇನ್ನೂ ಪನಿಷ್ಮೆಂಟ್ ಕೊಡಬೇಕಲ್ಲ. 4 ಅಡಿ 3 ಅಡಿ ಕಾಲು ಚಾಚ್ಕೊಂಡು ಮಲ್ಗೋಕ್ಕಾಗಲ್ಲ. 4 ಫೀಟ್ 3 ಫೀಟ್ ಇರುವಂಥ ರೂಮಲ್ಲಿ ಸೈಬೀರಿಯನ್ ಕೋಲ್ಡ್ ಒಳಗಡೆ ಜೈಲಲ್ಲಿ ಇಡ್ತಾರೆ. ಆಗ ಈತ ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಬಲಿಷ್ಠ ಆ್ಯಟಿಟ್ಯೂಡ್ ವ್ಯಕ್ತಿ. ಬಾಡಿಗೋಸ್ಕರ ಎಕ್ಸಸೈಸ್ ಮಾಡ್ದ, ಆ್ಯಂಟಿಗ್ರಾವಿಟಿ ಎಕ್ಸಸೈಸ್ ಮಾಡ್ದ, ಸ್ಟ್ರಾಂಗ್ ಮಾಡ್ಕೊಂಡ, ಬಾಡಿ ಸ್ಟ್ರಾಂಗ್ ಮಾಡ್ಕೊಂಡ. ಆದರೆ ಬ್ರೈನ್ ಸ್ಟ್ರಾಂಗ್ ಆಗಬೇಕಲ್ಲ. ಬ್ರೈನ್ ಸ್ಟ್ರಾಂಗ್ ಮಾಡೋದಕ್ಕೆ ಏನು ಮಾಡ್ದ ಅಂದರೆ ಎವ್ರಿ ಡೇ ಒಂದು ಚೆಸ್ ಬೋರ್ಡ್ ಇಮ್ಯಾಜಿನ್ ಮಾಡೋದು, ಚೆಸ್ ಬೋರ್ಡಲ್ಲಿ ಚೆಸ್ ಆಡೋದು. ಈಗ ಚೆಸ್ ಆಡಬೇಕಂದ್ರೆ ಒಬ್ಬನೇ ಆಡೋಕ್ಕಾಗಲ್ಲ, ಎಗೇನ್ಸ್ಟ್ ಒಂದು ಕ್ಯಾಂಡಿಡೇಟ್ ಬೇಕು. ಸಿಟ್ಟು ಯಾರ ಮೇಲಿದೆ? ರಷ್ಯಾದ ಮೇಲಿದೆ. ರಷ್ಯಾದ ಪ್ರಖ್ಯಾತ ಆಟಗಾರ ಯಾರು? ಗ್ಯಾರಿ ಕ್ಯಾಸ್ಪರೋವ್, ವರ್ಲ್ಡ್ ಚಾಂಪಿಯನ್. ಎದುರುಗಡೆ ವರ್ಲ್ಡ್ ಚಾಂಪಿಯನ್ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಚೆಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡೋದು. ಇವ್ನು ಮೂವ್ ಮಾಡೋದು, ಅವ್ನು ಮೂವ್ ಮಾಡೋದು, ಇವ್ನು ಮೂವ್ ಮಾಡೋದು, ಅವ್ನು ಮೂವ್ ಮಾಡೋದು. ಹೀಗೆ ಮಾಡ್ತಾ 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 ಎವ್ರಿ ಡೇ ಗ್ಯಾರಿ ಕ್ಯಾಸ್ಪರೋನ್ನ ಇವ್ನು ಚೆಸ್ಸಲ್ಲಿ ಸೋಲ್ಸೋಕ್ಕೆ ಸ್ಟಾರ್ಟ್ ಮಾಡ್ದ ಇಮ್ಯಾಜಿನರಿ ವರ್ಲ್ಡಲ್ಲಿ. ಅಲ್ಲಿಗೆ ಬ್ರೈನ್ ಕೂಡ ಸ್ಟ್ರಾಂಗ್ ಆಗ್ತಾಯಿದೆ, ಬಾಡಿ ಕೂಡ ಸ್ಟ್ರಾಂಗ್ ಆಗ್ತಾಯಿದೆ. ಮುಂದೊಂದು ದಿನ ಬಿಲ್ ಕ್ಲಿಂಟನ್ ಅವರು ಬಂದರು. ರಷ್ಯಾಕ್ಕೆ ರಿಲೇಷನ್ಶಿಪ್ ಸ್ವಲ್ಪ ಸುಧಾರಿಸ್ತು. ರಿಕ್ವೆಸ್ಟಿಂಗ್ ಲೆಟ್ರ್ ಕಳಿಸಿದ್ರು, ಅವನು ಆ ಥರದ ವ್ಯಕ್ತಿ ಎಲ್ಲ ಬಿಟ್ಬಿಡಿ ಅಂತ. ಏನೋ ಒಳ್ಳೆ ಮನಸ್ಸಿಂದ ರಷ್ಯಾ ರಿಲೀಸ್ ಕೂಡ ಮಾಡ್ತು. ಇಸ್ರೇಲ್ಗೆ ಬಂದ, ಪೊಲಿಟಿಕ್ಸಿಗೆ ಎಂಟ್ರಿ ಆದ. ಇಷ್ಟೆಲ್ಲ ಕೆಲಸ ಮಾಡಿದ್ರಿಂದ ಪಾಪ್ಯುಲರ್ ಇದ್ದ, ಬೆಳೆದು ಇಸ್ರೇಲ್ನ ಮಿನಿಸ್ಟರ್ ಕೂಡ ಆಗೋಗ್ತಾನೆ ಇವನು. ಇಸ್ರೇಲ್ನ ಮಿನಿಸ್ಟರ್ ಆದಾಗ ಒಂದು ವಿಚಿತ್ರವಾದ ಘಟನೆ, ಇದುವರೆಗಿಂದ ಮುಖ್ಯ ಅಲ್ಲ, ಈಗಿರೋದು ಇಂಪಾರ್ಟೆಂಟ್. ಇಸ್ರೇಲ್ಗೆ ಬರ್ತಾನೆ ಗ್ಯಾರಿ ಕ್ಯಾಸ್ಪರೋವ್. ಯಾರು ವರ್ಲ್ಡ್ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪರೋವ್ ಇದ್ದಾರಲ್ಲ, ಅವರು ಇಸ್ರೇಲ್ಗೆ ಬರ್ತಾರೆ ಒಂದು ಚೆಸ್ ಚಾಂಪಿಯನ್ಶಿಪ್ಗೋಸ್ಕರ. ಮಲ್ಟಿಪಲ್ ಪೀಪಲ್ ಜೊತೆ ಚೆಸ್ ನಡೆಯುತ್ತೆ. ಈವನ್ ನಾಥನ್ ಶರಾನ್ಸ್ಕಿ ಜೊತೆ ಕೂಡ ಚೆಸ್ ನಡೆಯುತ್ತೆ. ಖುಷಿಗೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಗ್ಯಾರಿ ಕ್ಯಾಸ್ಪರೋವ್, ಈ ಕಡೆ ನಾಥನ್ ಶರಾನ್ಸ್ಕಿ. ರಿಯಲ್ ಮ್ಯಾಚ್ ಆರಂಭ ಆಗುತ್ತೆ. ಮ್ಯಾಚ್ ಕೊನೆಗೆ ರಿಸಲ್ಟ್ ಬಂದಾಗ ಯಾರು ಗೆದ್ದಿರ್ತಾರೆ ಅಂದರೆ ನಾಥನ್ ಶರಾನ್ಸ್ಕಿ ಗೆದ್ದಿರ್ತಾರೆ. ಈವನ್ ವರ್ಲ್ಡ್ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪರೋವ್ ಈಸ್ ಡಿಫಿಟೆಡ್. ಹೊರಗೆ ಬಂದಾಗ ಪತ್ರಕರ್ತರೆಲ್ಲ ಕೇಳ್ತಾರೆ, ಏನು ಸರ್ ಇದು ಇಂಥ ಮಿರಾಕಲ್ ನಡೆದೋಯ್ತು, ಗ್ಯಾರಿ ಕ್ಯಾಸ್ಪರೋವ್ಗೆ ಸೋಲಿಸ್ಬಿಟ್ಟಿದ್ದೀರ ನೀವು ಅಂತ. ಆವಾಗ ಹೇಳ್ತಾನೆ, ಇಟ್ಸ್ ನಾಟ್ ಅ ಫಸ್ಟ್ ಟೈಮ್, ಇದು ಮೊದಲ ಸಲ ಅಲ್ಲ, ಹಂಡ್ರೆಡ್ಸ್ ಆಫ್ ಟೈಮ್ಸ್ ಐ ಡಿಫಿಟೆಡ್ ಗ್ಯಾರಿ ಕ್ಯಾಸ್ಪರೋವ್. ಗಾಬರಿ ಆಗಿಬಿಡ್ತಾರೆ ಅವ್ರು. ಯಾವಾಗ ಹೇಳ್ತಾನೆ? ಅವಾಗ ನಾನು ಜೈಲಲ್ಲಿದ್ದಾಗ ಎವ್ರಿ ಡೇ ಇಮ್ಯಾಜಿನ್ ಮಾಡ್ತಾ ಇದ್ದೆ, ಎವ್ರಿ ಡೇ ಚೆಸ್ ಮ್ಯಾಚ್ ನಡೀತಾ ಇತ್ತು, ಎವ್ರಿ ಡೇ ಚೆಸ್ ಮ್ಯಾಚಲ್ಲಿ ಐ ಡಿಫಿಟೆಡ್ ಗ್ಯಾರಿ ಕ್ಯಾಸ್ಪರೋವ್. ಚೆಸ್ ಬೋರ್ಡ್ ಮುಂದೆ ರೆಗ್ಯುಲರ್ ಆಗಿ ಆಟ ಆಡೋದ ಪ್ಲೇಯರ್ ಒಬ್ಬ ವರ್ಲ್ಡ್ ಚಾಂಪಿಯನ್ಗೆ ಸೋಲಿಸಿದ ಇತಿಹಾಸ ಇದೆ. ಕೇವಲ 20-25. ಜಸ್ಟ್ ನಾಥನ್ ಶರಾನ್ಸ್ಕಿ ಚೆಸ್ ಮ್ಯಾಚ್ ಅಂತ ಹೊಡೀರಿ, ನಿಮಗೆ ಶಾಕಿಂಗ್ ನ್ಯೂಸ್ ಬರುತ್ತೆ. ಅಂದರೆ ವಿಜುವಲೈಸೇಷನ್ ಬೆಳೆಸ್ಕೊಂಡ್ರೆ ಏನು ಬೇಕಾದರೂ ಪಡ್ಕೊಳ್ಬೋದಾದ ಸಾಧ್ಯತೆ ಇದೆ. ಇದೆಲ್ಲ ಇಷ್ಟೊತ್ತವರೆಗೂ ಏನು ಮಾತಾಡ್ನಲ್ಲ, ಇದೇನು ದೊಡ್ಡ ದೊಡ್ಡ ವಿಚಾರಗಳು ಅಂತ ಅನ್ಕೋಬಾರ್ದು. ನಮ್ಮ ಪುರಾಣಗಳಲ್ಲಿ ಒಂದು ಶ್ಲೋಕ ಇದೆ, ಒಂದೇ 2 ಪದ, ಯದ್ ಭಾವಂ ತದ್ಭವತಿ. ನೀನು ಏನು ಭಾವನೆ, ಯತ್ ಭಾವ, ನಿನ್ನ ಭಾವನೆ ಹೇಗಿದೆಯೋ ತತ್ ಭವತಿ, ಅದೇ ಥರ ಆಗುತ್ತೆ. ಈ ಮಾತನ್ನು ಇದು ಭಗವದ್ಗೀತೆಯಲ್ಲೋ ಉಪನಿಷತ್ತಲ್ಲೋ ಕ್ಲಾರಿಟಿ ಇಲ್ಲ ನನಗೆ, ಇದೊಂದು ಪಿಕ್ಚರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಯದ್ಭಾವಂ ತದ್ಭವತಿ, ನೀನು ಹೇಗೆ ಭಾವಿಸ್ತೀಯೋ ಹಾಗೆ ಆಗುತ್ತೀಯಾ. ಸೊ
ಯಾವತ್ತೂ ಕೂಡ ನೆಗೆಟಿವ್ ಫೀಲಿಂಗ್ಸನ್ನು ಮೈಂಡಲ್ಲಿ ಇಟ್ಕೊಬೇಡ್ರಿ. ಪಾಸಿಟಿವ್ ಫೀಲಿಂಗನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಗೆದ್ದೇ ಬಿಡ್ತೀರಾ. ಈಗ ನಾನು ಏನು ಪಡ್ಕೋಬೇಕು ಅನ್ಕೋತೀನೋ ಅದನ್ನು ಪಡ್ಕೋತೀನಿ. ಒಬ್ಬ ಹಳ್ಳಿಯಲ್ಲಿದ್ದಂಥ ಕಂಪ್ಯೂಟರ್ ನೋಡಿದಂಥ ಮಂಜುನಾಥ್ ಇವತ್ತು ಟೆಕ್ನಾಲಜಿಯಲ್ಲಿ ಎಷ್ಟು ಅಡ್ವಾನ್ಸ್ ಇದ್ದೀವಿ ಅಂದರೆ, ಕರ್ನಾಟಕದಲ್ಲಿ ನಮ್ಮಷ್ಟು ಟಾಪ್ ಕ್ವಾಲಿಟಿನಲ್ಲಿ ಟೆಕ್ನಾಲಜಿಕಲ್ ಎಜುಕೇಷನ್ ಯಾರ ಕೈಲೂ ಕೊಡೋಕ್ಕಾಗ್ತಿಲ್ಲ. ವಿ ಗಿವನ್ ದಟ್ ಥ್ರೂ ದ ವೆಬ್ಸೈಟು, ಥ್ರೂ ದ ಆ್ಯಪು, ಥ್ರೂ ದ ಯೂಟ್ಯೂಬ್ ಚಾನಲ್, ಎಡಿಟಿಂಗು, ಎಲ್ಲ ಟೆಕ್ನಾಲಜಿ. ಇದಿಷ್ಟಕ್ಕೆ ಯಾರೋ ಸಿಕ್ಕಾಬಡೆ ಟೀಮ್ ಇದೆಯಾ? ಒಂದು 10 ಜನ ಹುಡುಗರಿದ್ದಾರೆ. 10 ಜನ ಆಬ್ಸೆಂಟ್ ಆದರೂ ಐ ಕ್ಯಾನ್ ರನ್ ದಟ್, ಬಿಕಾಸ್ ಆಲ್ ಟೆಕ್ನಾಲಜಿ ಏನು ಹುಡುಗರು ಬಳಸ್ತಾರೋ ಅದೆಲ್ಲದು ನನಗೂ ಗೊತ್ತಿದೆ. ಬಿಕಾಸ್ ನನಗೆ ಭಾವನೆ ಇತ್ತು ಇದೆಲ್ಲ ಕಲಿತೀನಿ ಅಂತ. ತದ್ಭವತಿ ಆಗೋಯ್ತು. ಹಾಗಾಗಿ ಯಾವಾಗಲೂ ನನ್ನ ಕೈಲಿ ಆಗಲ್ಲ, ನಾನು ವೀಕ್ ಇದ್ದೀನಿ, ನಾನು ಸ್ಟ್ರಾಂಗ್ ಇಲ್ಲ, ನಾನು ಮ್ಯಾಥ್ಸ್ ವೀಕು, ನಾನು ಸೈನ್ಸ್ ವೀಕು, ನನಗೆ ಹಿಸ್ಟ್ರಿ ಅರ್ಥ ಆಗಲ್ಲ ಅಂದರೆ ತದ್ಭವತಿ. ಇದನ್ನು ಅಶ್ವಿನಿ ದೇವತೆಗಳ ಕಥೆ ಹೇಳ್ತಾ ಇರ್ತೀನಿ. ಮೇಲ್ಗಡೆ ದೇವರಿದ್ದಾರಪ್ಪ, ಚಿಕ್ಕ ಮಕ್ಕಳಿಗೆ ಹೇಳ್ಬೇಕಾರೆ ಅಸ್ತು 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 ಅಂತಿರ್ತಾರೆ. ನೀನು ಹೇಗೆ ಹೇಳ್ತೀಯೋ ಹಾಗೆ ಆಗಲಿ ಅಂದ್ಬಿಡ್ತಾರೆ. ಹಾಗೆ ಆಗ್ಬಿಡ್ತೀಯ ನೀನು. ದಟ್ ರೀಸನ್ ಪಾಸಿಟಿವ್ ಆಗೇ ಮಾತಾಡು, ಪಾಸಿಟಿವ್ ಆಗೇ ಯೋಚಿಸು, ಪಾಸಿಟಿವ್ ಪೀಪಲ್ಗಳನ್ನ ಸುತ್ತ ಇಟ್ಕೋ. ಆವಾಗ ನೀನು ಅತ್ಯುನ್ನತ ಹಂತಕ್ಕೆ ರೀಚ್ ಆಗ್ಬೋದು ಅಂತ ಹೇಳ್ತೀವಿ. ದಟ್ ರೀಸನ್ ಈ ಟೋಟಲ್ ಸಬ್ಕಾನ್ಷಿಯಸ್ ಮೈಂಡ್ ಈಸ್ ಸಿಂಪಲ್ 2 ಪದ, ಯದ್ಭಾವಂ ತದ್ಭವತಿ.